ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಯಾತಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂತಕ್ಕಂಥ ವಿಚಾರ 15ನೇ ತಾರೀಕು ಧ್ವಜಾರೋಹಣ ಮಾಡಿದ ಮೇಲೆ ಜಿಲ್ಲೆಗೆ ಬರಲಿಕ್ಕೆ ಆಗಿರಲಿಲ್ಲ. ಕಾರಣ ಅಸೆಂಬ್ಲಿ ನಡೀತಾ ಇತ್ತು, ಅದಕ್ಕೋಸ್ಕರ ಅಲ್ಲಿ ಇದ್ದದ್ರಿಂದ ಇಲ್ಲಿ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಮಾಧ್ಯಮ ಸ್ನೇಹಿತರೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡು ಮಾತನಾಡಿ ಹೋಗೋಣ ಅಂತೇಳಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈಗೇನು ವಿಶೇಷತೆ ಏನಿಲ್ಲ. ಒಂದು ಹಾಸನ ಜಿಲ್ಲೆಯಲ್ಲಿ ಏನು ನಾವು 4-5 ದಿವಸಗಳ ಕಾಲ ಸುದೀರ್ಘವಾಗಿ ಬರ ಪರಿಹಾರ ಅಧ್ಯಯನ ಮಾಡಿದೋ, ಬಿಳಿ ಸುಳಿ ರೋಗ ಮೆಕ್ಕೆಜೋಳಕ್ಕೆ ಬಂದು ಸುಮಾರು 70,000 ಹೆಕ್ಟೇರ್ನಲ್ಲಿ ಬೆಳೆ ಏನು ಸರ್ವನಾಶ ಆಗಿದೆ, ಇದರ ವರದಿಯನ್ನು ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಅಧಿಕಾರಿಗಳ ಸಮ್ಮುಖದಲ್ಲಿ, ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ವರದಿಯನ್ನು ಏನು ಜಿಲ್ಲಾ ಆಡಳಿತ ತಯಾರು ಮಾಡಿತ್ತು ಅದನ್ನು ನಾವು ವರದಿಯನ್ನು ಸಲ್ಲಿಸಿದ್ದೇವೆ. ಈ ಸಾರಿ ಸುದೀರ್ಘವಾಗಿ ಈ ಬಿಳಿ ಸುಳಿ ರೋಗ ಅಂದರೆ ಏನು, ಇದು ರೈತನನ್ನು ಯಾವ ರೀತಿ ಕಾಡ್ತಾ ಇದೆ, ಇದಕ್ಕೆ ಯಾವ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುನ್ನೆಚ್ಚರಿಕೆ ಆಗಬೇಕು ಈ ರೋಗದ ಬಗ್ಗೆ ಅಂತೇಳಿ ಅನೇಕ ತಜ್ಞರ ಜೊತೆ ಸಂಪರ್ಕವನ್ನು ಮಾಡಿ ವಿಚಾರನ ಮಂಡಿಸಬೇಕು ಅಂತೇಳಿ ತಯಾರಿ ನಡೆಸಿದ್ದು. ಆದರೆ ಮಂಡಿಸಲಿಕ್ಕೆ ಆಗಲಿಲ್ಲ. ನೀವೇ ನೋಡಿದಿರಿ, ಸದನ 10 ದಿವಸಗಳ ಕಾಲ ಯಾವ ರೀತಿ ಸದನ ನಡೆಸಲಿಕ್ಕಾಗದಲೇ ಬಲಿಯಾಯಿತು ಅಂತಕ್ಕಂಥದ್ದು ನೋಡಿದ್ದೀರಿ. ಆಗಲಿಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೇ ಸಮಯ ತಗೊಂಡು ಇದಕ್ಕೆ ವಿಶೇಷ ಚರ್ಚೆ ಕರಿಬೇಕು, ವಿಶೇಷವಾದಂಥ ಅಧಿಕಾರಿಗಳ ಸಭೆಯನ್ನು ನಡೆಸಬೇಕು ಅಂತೇಳಿ ಮನವಿ ಕೊಟ್ಟಿದ್ದೇನೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಇಲ್ಲ, ಇದು ಮಾಡಲೇಬೇಕು, ಇಷ್ಟು ಜನ ರೈತರು ಇಂಥ ಒಂದು ಬೆಳೆಗೆ ಈ ರೀತಿ ಆಗಬಾರ್ದಾಯಿತು ಅಂತೇಳಿ ಅವರು ವಿಷಾದ ವ್ಯಕ್ತಪಡಿದ್ದಾರೆ. ಅದರ ಬಗ್ಗೆ ಮತ್ತು ನಮಗೆ ಏನು ಬರ ಅಧ್ಯಯನ ಬರೀ ಕೇವಲ ಇಷ್ಟೇ ಪರ್ಸೆಂಟು, ಅವ್ರು ಭಾಳ ನೊಂದ್ಕೊಂಡು ಕೇಳಿದ್ರು, ಇಷ್ಟೇ ಪರ್ಸೆಂಟಾ ಬಿತ್ತನೆ ಆಗಿರೋದು? ಹೌದು, 32% ಮಾತ್ರ ಬಿತ್ತನೆ ಆಗಿದೆ. ಆ ಬಿತ್ತನೆ ಆಗಿರ್ತಕ್ಕಂಥ ಬೆಳೆನೂ ಕೂಡ ಕೈ ಸಿಕ್ಕಿಲ್ಲ. ಅದು ಪ್ರಮುಖವಾದ್ದು, ಅದು ಬೆಳೆ ಕೈ ಸಿಕ್ಕಿಲ್ಲ. ಈ ರೀತಿ ರೈತ ಭಾಳ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿದಂಥ ಸಂದರ್ಭ. ಅದನ್ನು ಕೆಲಸನ ಮಾಡಿದ್ದೀವಿ ಅಂತೇಳಿ ನಿಮ್ಮ ಹತ್ರ ಇವತ್ತು ವರದಿಯನ್ನು ಕೊಟ್ಟು ಬಂದಿದ್ದೇವೆ. ಅದು ಒಂದು ಕಡೆ. ಮತ್ತೊಂದು ಅದೇ ಸಂದರ್ಭ ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಯಾತಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂತಕ್ಕಂಥ ವಿಚಾರ 15ನೇ ತಾರೀಕು ಧ್ವಜಾರೋಹಣ ಮಾಡಿದ ಮೇಲೆ ಜಿಲ್ಲೆಗೆ ಬರಲಿಕ್ಕೆ ಆಗಿರಲಿಲ್ಲ. ಕಾರಣ ಅಸೆಂಬ್ಲಿ ನಡೀತಾ ಇತ್ತು, ಅದಕ್ಕೋಸ್ಕರ ಅಲ್ಲಿ ಇದ್ದದ್ರಿಂದ ಇಲ್ಲಿ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಮಾಧ್ಯಮ ಸ್ನೇಹಿತರೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡು ಮಾತನಾಡಿ ಹೋಗೋಣ ಅಂತೇಳಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈಗೇನು ವಿಶೇಷತೆ ಏನಿಲ್ಲ. ಒಂದು ಹಾಸನ ಜಿಲ್ಲೆಯಲ್ಲಿ ಏನು ನಾವು 4-5 ದಿವಸಗಳ ಕಾಲ ಸುದೀರ್ಘವಾಗಿ ಬರ ಪರಿಹಾರ ಅಧ್ಯಯನ ಮಾಡಿದೋ, ಬಿಳಿ ಸುಳಿ ರೋಗ ಮೆಕ್ಕೆಜೋಳಕ್ಕೆ ಬಂದು ಸುಮಾರು 70,000 ಹೆಕ್ಟೇರ್ನಲ್ಲಿ ಬೆಳೆ ಏನು ಸರ್ವನಾಶ ಆಗಿದೆ, ಇದರ ವರದಿಯನ್ನು ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಅಧಿಕಾರಿಗಳ ಸಮ್ಮುಖದಲ್ಲಿ,
ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ವರದಿಯನ್ನು ಏನು ಜಿಲ್ಲಾ ಆಡಳಿತ ತಯಾರು ಮಾಡಿತ್ತು ಅದನ್ನು ನಾವು ವರದಿಯನ್ನು ಸಲ್ಲಿಸಿದ್ದೇವೆ. ಈ ಸಾರಿ ಸುದೀರ್ಘವಾಗಿ ಈ ಬಿಳಿ ಸುಳಿ ರೋಗ ಅಂದರೆ ಏನು, ಇದು ರೈತನನ್ನು ಯಾವ ರೀತಿ ಕಾಡ್ತಾ ಇದೆ, ಇದಕ್ಕೆ ಯಾವ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುನ್ನೆಚ್ಚರಿಕೆ ಆಗಬೇಕು ಈ ರೋಗದ ಬಗ್ಗೆ ಅಂತೇಳಿ ಅನೇಕ ತಜ್ಞರ ಜೊತೆ ಸಂಪರ್ಕವನ್ನು ಮಾಡಿ ವಿಚಾರನ ಮಂಡಿಸಬೇಕು ಅಂತೇಳಿ ತಯಾರಿ ನಡೆಸಿದ್ದು. ಆದರೆ ಮಂಡಿಸಲಿಕ್ಕೆ ಆಗಲಿಲ್ಲ. ನೀವೇ ನೋಡಿದಿರಿ, ಸದನ 10 ದಿವಸಗಳ ಕಾಲ ಯಾವ ರೀತಿ ಸದನ ನಡೆಸಲಿಕ್ಕಾಗದಲೇ ಬಲಿಯಾಯಿತು ಅಂತಕ್ಕಂಥದ್ದು ನೋಡಿದ್ದೀರಿ. ಆಗಲಿಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೇ ಸಮಯ ತಗೊಂಡು ಇದಕ್ಕೆ ವಿಶೇಷ ಚರ್ಚೆ ಕರಿಬೇಕು, ವಿಶೇಷವಾದಂಥ ಅಧಿಕಾರಿಗಳ ಸಭೆನ ನಡೆಸಬೇಕು ಅಂತೇಳಿ ಮನವಿ ಕೊಟ್ಟಿದ್ದೇನೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಇಲ್ಲ, ಇದು ಮಾಡಲೇಬೇಕು, ಇಷ್ಟು ಜನ ರೈತರು ಇಂಥ ಒಂದು ಬೆಳೆಗೆ ಈ ರೀತಿ ಆಗಬಾರ್ದಾಯಿತು ಅಂತೇಳಿ ಅವರು ವಿಷಾದ ವ್ಯಕ್ತಪಡಿದ್ದಾರೆ. ಅದರ ಬಗ್ಗೆ ಮತ್ತು ನಮಗೆ ಏನು ಬರ ಅಧ್ಯಯನ ಬರೀ ಕೇವಲ ಇಷ್ಟೇ ಪರ್ಸೆಂಟು, ಅವ್ರು ಭಾಳ ನೊಂದ್ಕೊಂಡು ಕೇಳಿದ್ರು, ಇಷ್ಟೇ ಪರ್ಸೆಂಟಾ ಬಿತ್ತನೆ ಆಗಿರೋದು? ಹೌದು, 32% ಮಾತ್ರ ಬಿತ್ತನೆ ಆಗಿದೆ. ಆ ಬಿತ್ತನೆ ಆಗಿರ್ತಕ್ಕಂಥ ಬೆಳೆನೂ ಕೂಡ ಕೈ ಸಿಕ್ಕಿಲ್ಲ. ಅದು ಪ್ರಮುಖವಾದ್ದು, ಅದು ಬೆಳೆ ಕೈ ಸಿಕ್ಕಿಲ್ಲ. ಈ ರೀತಿ ರೈತ ಭಾಳ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿದಂಥ ಸಂದರ್ಭ. ಅದನ್ನು ಕೆಲಸನ ಮಾಡಿದ್ದೀವಿ ಅಂತೇಳಿ ನಿಮ್ಮ ಹತ್ರ ಇವತ್ತು ವರದಿಯನ್ನು ಕೊಟ್ಟು ಬಂದಿದ್ದೇವೆ. ಅದು ಒಂದು ಕಡೆ. ಮತ್ತೊಂದು ಅದೇ ಸಂದರ್ಭ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.